Hi guys, welcome back to a new video. ಸೊ ಚಾಯ್ಸ್ ಎಂಟ್ರಿ ಪ್ರೋಸೆಸ್ಸಲ್ಲಿ ಯಾರೆಲ್ಲ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು ಒಂದೊಳ್ಳೆ ಬೆಸ್ಟ್ ಚಾಯ್ಸ್ನೇ ಚೂಸ್ ಮಾಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಬರೀ ಬೆನಿಫಿಟ್ಸ್ ಅಷ್ಟೇ ಸಿಗುವಂಥದ್ದು, ಡಿಸ್ಅಡ್ವಾಂಟೇಜು ಏನೂ ಇಲ್ಲ, ನಿಮಗೆ ಬರೀ ಅಡ್ವಾಂಟೇಜ್ ಸಿಗುತ್ತೆ ಅಷ್ಟೇ. ಸೊ ಏನೆಲ್ಲ ಅಡ್ವಾಂಟೇಜ್ ಸಿಗುತ್ತೆ ಮತ್ತು ಕಟ್ ಆಫು ಇನ್ಕ್ರೀಸ್ ಆಗುತ್ತಾ, ಎಷ್ಟು ಇನ್ಕ್ರೀಸ್ ಆಗ್ಬೋದು ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಕಾಲೇಜ್ನ ಯಾವ ರೀತಿ ಎಡಿಟ್ ಮಾಡೋದು, ಸೊ ಕಾಲೇಜ್ನ ಆ್ಯಡ್ ಮಾಡ್ಬೋದಾ ಮತ್ತು ರೀಅರೇಂಜ್ ಮಾಡ್ಬೋದಾ, ಅಥವಾ ನಮ್ಗೆ ಬೇಡ ಅಂದರೆ ಡಿಲೀಟ್ ಮಾಡ್ಬೋದಾ, ಮತ್ತು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸಿಗುತ್ತಾ. ಸೊ ಎಲ್ಲ ಡೌಟ್ಸ್ನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕು ಅಂತ ಹೇಳಿದ್ರೆ ನೀವೇ ನಿಮ್ಮ ಫ್ರೆಂಡ್ಸ್ಗೆ ಗೈಡ್ ಮಾಡ್ಬೋದು. ಸೊ ಸೆಕೆಂಡ್ ರೌಂಡ್ ಅಂದರೆ ಯಾವ ರೀತಿ ಇರುತ್ತೆ, ಸೊ ಚೆನ್ನಾಗಿರೋ ಕಾಲೇಜ್ ಸಿಗುತ್ತಾ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ಎಷ್ಟು ಇನ್ಕ್ರೀಸ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ನೀವೇ ತಿಳಿಸ್ಕೊಡ್ಬೋದು. ಆದ್ದರಿಂದ ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ. ಏಕೆ ಅಂತ ಹೇಳಿದ್ರೆ 10 ನಿಮಿಷ ವಿಡಿಯೋನ ನೀವು 5 ನಿಮಿಷದಲ್ಲಿ ಮುಗಿಸ್ಬೋದು. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏಕೆಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಒಂದು ಚಾನಲಲ್ಲಿರುತ್ತೆ. ಆದ್ದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಓಕೆನಾ. ನೆಕ್ಸ್ಟು ಈಗ ಫಸ್ಟು ನಿಮಗೆ ಬೆನಿಫಿಟ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಈಗ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನಿಮಗೆ ಏನು ಬೆನಿಫಿಟ್ಸ್ ಅಂತ ಫಸ್ಟು ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ಚಾಯ್ಸ್ 3ಗೂ ತಿಳಿಸ್ಕೊಡ್ತೀನಿ. ಸೊ ವೆಯ್ಟ್ ಮಾಡಿ. ಫಸ್ಟು ಈಗ ನೀವು ಚಾಯ್ಸ್ 2 ಇವಾಗ ಈ ಒಂದು ಲಿಸ್ಟ್ ಇರುತ್ತೆ ನಿಮಗೆ. ಈ ಒಂದು ಲಿಸ್ಟಲ್ಲಿ ನಿಮಗೆ RVಯಲ್ಲಿ EC ಸಿಕ್ಕಿರುತ್ತೆ. ಸೊ ನೀವೇನು ಮಾಡ್ತೀರಾ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಿಮಗೆ RVನಲ್ಲಿ CS ಸಿಗಬೇಕಿತ್ತು ಅಥವಾ ಬೇರೆ ಕಾಲೇಜಲ್ಲಿ CS ಸಿಗಬೇಕಿತ್ತು, ನಿಮಗೆ EC ಸಿಕ್ಕಿದೆ. ಸೊ EC ಸಿಕ್ಕಿದೆ. ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ. ಫಸ್ಟ್ ರೌಂಡಲ್ಲಿ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡಬೇಕು. ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋಕ್ಕೆ ಅದು ಬೇರೆ ಪ್ರೊಸೆಸ್ಸು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು. ಈಗ ಈ ಒಂದು ಕಾಲೇಜ್ ಸಿಕ್ಕಿರುತ್ತೆ ನಿಮಗೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಬೇರೆ ಯಾವ ಕಾಲೇಜು ಮೇಲ್ಗಡೆ ಇರೋ ಕಾಲೇಜ್ ಯಾವುದು ಸಿಗಲಿಲ್ಲ ಅಂದರೆ ಇದೇ ಒಂದು ಕಾಲೇಜ್, ಇದು ನಿಮಗೆ EC ಏನು ಸಿಕ್ಕಿದೆ RV ಕಾಲೇಜಲ್ಲಿ ಇದು ಕನ್ಫರ್ಮು. ನಿಮ್ಗೆ ಬೇರೆ ಮೇಲ್ಗಡೆ ಇರೋ ಕಾಲೇಜು ನಿಮ್ಮ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತಲ್ವಾ. ಇದರಲ್ಲಿ ನೆಕ್ಸ್ಟು ಬೇರೆ ಯಾವುದಾದ್ರು ಕಾಲೇಜ್ ಸಿಗೋ ಚಾನ್ಸಸ್ ಇದೆ, ಬಟ್ ನಿಮಗೆ ಕನ್ಫರ್ಮ್ ಆಗಿ ಈ ಒಂದು ಸೀಟ್ ಫಿಕ್ಸು. ಏಕೆ ಅಂತ ಹೇಳಿದ್ರೆ ನಿಮಗೆ ಇದು ಹೋಲ್ಡಲ್ಲಿ ಇರುತ್ತೆ. ಅಕಸ್ಮಾತ್ ಮೇಲ್ಗಡೆ ಇರೋ ಕಾಲೇಜಲ್ಲಿ ಯಾವುದಾದ್ರೂ ನಿಮಗೆ ಅಲಾಟ್ ಆಯಿತು ಅಂತ ಹೇಳಿದ್ರೆ, ಈಗ ಯಾವುದು BMS ಕಾಲೇಜಲ್ಲಿ ಈ CS ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ನೀವು BMS ಕಾಲೇಜ್ನೇ ನಿಮ್ಮ ನೆಕ್ಸ್ಟ್ ಏನೋ ಸೀಟು ಇದು ಮರ್ತುಬಿಡ್ಬೇಕು ನೀವು. EC ಕಾಲೇಜ್ನ ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವರು. ನೆಕ್ಸ್ಟು ಈ ಒಂದು ಕಾಲೇಜ್ ಸಿಕ್ಕಿದಾಗ ಈ ಒಂದು ಕಾಲೇಜು ನಿಮ್ಮ ಈ ಮೇಲಿರೋ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ, ಕೆಳಗಡೆ ಇರೋ ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಸೊ ಇದು ಪ್ರೋಸೆಸ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈಗ ನಿಮಗೆ ಏನು ಅಡ್ವಾಂಟೇಜ್ ಅಂತ ನೋಡಿ ಇಲ್ಲಿ. ಈಗ ನಿಮಗೆ ಇದೊಂದು ಯಾವುದೋ ಕಾಲೇಜ್ ಸಿಕ್ಕಿರುತ್ತೆ. ಸೊ ನಿಮಗೆ ಗೊತ್ತಿತ್ತು ಈ ಒಂದು ಕಾಲೇಜ್ ಸಿಗುತ್ತೆ ಅಂತ, ಬಟ್ ಇದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ. ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಒಂದು ಕಾಲೇಜ್ ನಿಮ್ಗೆ ಕನ್ಫರ್ಮಾ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋದ್ರೆ ಏನಾಗುತ್ತೆ, ಇಲ್ಲ ನಿಮಗೆ ಮೇಲ್ಗಡೆ ಇಷ್ಟು ಕಾಲೇಜಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಸಿಗುತ್ತೆ ಮೇಲ್ಗಡೆ ಇರೋ ಕಾಲೇಜಲ್ಲಿ, ಇಲ್ವಾ ಇದೇ ಕಾಲೇಜ್ ಸಿಗುತ್ತೆ. ನೀವು ಸೆಕೆಂಡ್ ರೌಂಡಲ್ಲಿ ಹೋದರೆ ಕಳ್ಕೊಳ್ಳೋದು ಏನಾಯ್ತಲ್ಲಿ, ನಿಮಗೆ ಅಪ್ಗ್ರೇಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸೇಮ್ ಕಾಲೇಜ್ ರಿಮೇನ್ ಆಗುತ್ತೆ. ಆದ್ದರಿಂದ ನಿಮಗೆ ಹೇಳಿದ್ನಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಬರೀ ಅಡ್ವಾಂಟೇಜು, ನಿಮಗೆ ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ. ಬಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡೋರಿಗೆ ನಿಮಗೆ ಸೀಟು, ಈಗ ಚಾಯ್ಸ್ 3ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ಲಾಗಿ. ಈಗ RV ಕಾಲೇಜಲ್ಲಿ EC ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಾ. ನಿಮಗೆ ಒಂದು ಸ್ವಲ್ಪ ಸೆಕೆಂಡ್ ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವ್ರಿಗಿಂತ ಒಂದು ಸ್ವಲ್ಪ ಕಮ್ಮಿ ಅಡ್ವಾಂಟೇಜು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸೀಟ್ ಕನ್ಫರ್ಮು. ಸೆಕೆಂಡ್ ಚಾಯ್ಸ್ ಯಾರೆಲ್ಲ ಚೂಸ್ ಮಾಡಿರ್ತಾರೆ ಅವ್ರಿಗೆ ಸೀಟ್ ಕನ್ಫರ್ಮು. ಈಗ ಚಾಯ್ಸ್ 3 ಏನಾಗುತ್ತೆ, ಈಗ ನಿಮಗೆ ಇದು ಯಾವುದೋ ಕಾಲೇಜು ನಿಮಗೆ ಸಿಕ್ಕಿರುತ್ತೆ, ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಾ. ಆವಾಗ ಏನಾಗುತ್ತೆ ಪ್ರೋಸೆಸ್ಸು, ನಿಮಗೆ ಈ ಒಂದು ಕಾಲೇಜ್ ಡಿಲೀಟ್ ಆಗುತ್ತೆ. ಇನ್ನು ಮಿಕ್ಕಿದ ಎಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ನೀವು ಮಿಸ್ ಆಗಿರ್ಬೋದು, ಅಥವಾ ನಿಮಗೆ ಆಮೇಲೆ ಮೈಂಡ್ ಚೇಂಜ್ ಮಾಡ್ಕೊಂಡು ಈ ಕಾಲೇಜ್ ಬೇಡ ಅಂತ ನೀವು ಡಿಸೈಡ್ ಮಾಡ್ಬೋದು. ಬಟ್ ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇಷ್ಟು ಚಾಯ್ಸ್ ಇದೆ. ಸೊ ಇಷ್ಟು ಆಪ್ಷನ್ಸು ನಿಮಗೆ ಫಸ್ಟ್ ರೌಂಡೆಲ್ಲ ಅಡ್ಮಿಷನ್ ಆಗಿದ್ದರೆ ನಿಮಗೆ ಇದು ಇಷ್ಟ ಇಲ್ಲ ಅಂತ ಗೊತ್ತು, ಅದಕ್ಕೋಸ್ಕರನೇ ನೀವು ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾಯಿದ್ದೀರಾ. ಅಕಸ್ಮಾತ್ ನಿಮ್ಗೆ ಇಷ್ಟ ಇದ್ದರೆ ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾಯಿದ್ದೀರಿ. ನಿಮ್ಗೆ ಇಷ್ಟ ಇಲ್ಲ ಅನ್ನೋ ಒಂದು ಕಾರಣದಿಂದನೇ ನೀವು ಈ ಒಂದು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾಯಿದ್ದೀರಾ. ಈ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ, ಮಿಕ್ಕಿದ್ದು ಈ ಕಾಲೇಜು ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ, ಈ ಕಾಲೇಜು ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ನಿಮಗೆ ಸಿಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಕಟ್ ಆಫು ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ನೀವು ಬೇಕಾದರೆ ಲಾಸ್ಟ್ ಇಯರ್ ಕಟ್ ಆಫ್ನೆಲ್ಲ ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟು ಈಗ ಇದು ಪ್ರೋಸೆಸ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಎಡಿಟ್ ಯಾವ ರೀತಿ ಮಾಡೋದು. ಸೊ ನಿಮಗೆ ಫಸ್ಟು ಈಗ ಯಾವುದೋ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ನೀವು ಅದನ್ನು ಯಾವ ರೀತಿ ಎಡಿಟ್ ಮಾಡೋದು, ಸೊ ಅದನ್ನು ಇಲ್ಲೇ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಿಮಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಈ ಒಂದು ಕಾಲೇಜ್ ಅಲಾಟ್ ಆಗಿದೆ ನಿಮಗೆ ಈ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ನಿಮಗೆ
IAS ಬ್ರ್ಯಾಂಚ್ ಬೇಡ RV ಕಾಲೇಜಲ್ಲಿ ನಿಮಗೆ ಗೊತ್ತಾಗುತ್ತೆ. ನನಗೆ ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ CS IAS BMS ಅಲ್ಲಿ PES ಅಲ್ಲಿ CS ಸಿಗುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಈ ಕಾಲೇಜ್ ಸಿಕ್ಕಿರುತ್ತೆ ಅಲ್ವಾ. ಸೊ ಯಾವುದು ಈ RV ಕಾಲೇಜಲ್ಲಿ EC ಸಿಕ್ಕಿರುತ್ತೆ. ಇದನ್ನು ನೀವು ಹೋಲ್ಡಲ್ಲಿ ಇಟ್ಕೋಬೋದು. ಮಿಕ್ಕಿದ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಕೆರೆಯಾಗುತ್ತೆ. ಯಾರಿಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ. ನೀವು ಇದರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ RV ಕಾಲೇಜ್ನ ಡಿಲೀಟ್ ಮಾಡ್ಬೋದು. IAS ನಿಮ್ಗೆ ಬೇಡ ಅಂದರೆ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಅಥವಾ PS ಮೇಲ್ ಹಾಕಿ RV ಸೆಕೆಂಡ್ ಹಾಕಿ, ನಿಮಗೆ ಗೊತ್ತಾಗುತ್ತೆ. RV ಮೇಲ್ ಹಾಕಿ ಅಥವಾ BMSನ ಮೇಲ್ ಹಾಕಿ, ಈ ರೀತಿ ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು. ಫಸ್ಟ್ ಇರೋದನ್ನ ಕೆಳಗೆ ಹಾಕ್ಬೋದು, ಕೆಳಗಿರೋದನ್ನ ಮೇಲ್ ಹಾಕ್ಬೋದು. ಎಲ್ಲಿಂದ ಇಲ್ಲಿ ತನಕ ನಿಮ್ಗೆ ಎಲ್ಲಿಗೆ ಸಿಕ್ಕಿರುತ್ತೆ ಅದರಿಂದ ಮೇಲ್ಗಡೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಇದೆಲ್ಲ ಡಿಲೀಟ್ ಆಗುತ್ತೆ. ಚಾಯ್ಸ್ 2 ಎಲ್ಲ ಸೆಲೆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಚಾಯ್ಸ್ 3. ಈಗ ನೀವು ಈ ಒಂದು ಕಾಲೇಜ್ ಡಿಲೀಟ್ ಆಗುತ್ತೆ. ಮಿಕ್ಕಿದ ಎಲ್ಲ ಕಾಲೇಜ್ನು ಈ ಒಂದು ಕಾಲೇಜ್ ಮರ್ತ್ಬಿಡ್ಬೇಕು ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಸಿಕ್ಕಿರೋ ಕಾಲೇಜ್ನ. ನೆಕ್ಸ್ಟು ಮಿಕ್ಕಿದ ಎಲ್ಲ ಕಾಲೇಜ್ನು ನೀವು ರೀಆರ್ಡರ್ ಮಾಡ್ಬೋದು. ಇದನ್ನು ಬೇಕಾದ್ರೆ ಫಸ್ಟ್ಗೆ ಹಾಕ್ಬೋದು, ಇದನ್ನು ಕೆಳಗೆ ಹಾಕ್ಬೋದು, ಇದನ್ನು ಮೇಲ್ ಹಾಕ್ಬೋದು. ಅಥವಾ ಈ ಕಾಲೇಜ್ ಬೇಡವಾ ಡಿಲೀಟ್ ಮಾಡಿ. ಈ ರೀತಿ ಎಲ್ಲ ಆಪ್ಷನ್ಸ್ ಇದೆ ನಿಮಗೆ. ಸೊ ಇದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿ. ಈಗ ಡೌಟ್ ಬರ್ಬೋದು, ಇದನ್ನು ಯಾವ ರೀತಿ ನಾವು ಚಾಯ್ಸ್ ಎಂಟ್ರಿ ಮಾಡಾಗಿದೆ, ನಮಗೆ ಇನ್ನೂ ಲಿಂಕ್ ಸಿಕ್ಕಿಲ್ಲ, ಯಾವ ರೀತಿ ಎಡಿಟ್ ಮಾಡೋದು ಅಂತ. ಈಗ ನಿಮ್ಮ ಫಸ್ಟ್ ರೌಂಡ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರದ್ದೆಲ್ಲ ಅಡ್ಮಿಷನ್ ಮುಗಿಸ್ಬೇಕು. ಸೊ ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ನೂ ಎಷ್ಟು ಸೀಟು ಬಾಕಿ ಇದೆ, ಎಷ್ಟು ಫಿಲ್ ಆಗಿದೆ, ಇದ್ರ ಕಂಪ್ಲೀಟು ಡೀಟೇಲ್ಸ್ ಆ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರುತ್ತೆ. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದಮೇಲೆ ನಿಮಗೆ ಎಡಿಟ್ ಮಾಡೋದಕ್ಕೆ ಒಂದು ನ್ಯೂ ಲಿಂಕ್ ರಿಲೀಸ್ ಮಾಡ್ತಾರೆ. ಸೊ ನ್ಯೂ ಲಿಂಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ಅದು ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಶೆಡ್ಯೂಲ್ನ ನೋಡಿದ್ರೆ 12th ಆದಮೇಲೆ ಆಗಸ್ಟ್ 12th ಆದಮೇಲೆ ನಿಮಗೆ ಎಲ್ಲ ಪ್ರೊಸೆಸ್ಸು ನೆಕ್ಸ್ಟು ಸ್ಟಾರ್ಟ್ ಆಗುವಂಥದ್ದು ಸೆಕೆಂಡ್ ರೌಂಡು. ಅಲ್ಲಿ ತನಕ ಏನೂ ನಿಮಗೆ ಸ್ಟಾರ್ಟ್ ಆಗೋಲ್ಲ. ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಯಾರಿಗೆಲ್ಲ ಬಂದಿರುತ್ತೆ, ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾರೆಲ್ಲ ಚಾಯ್ಸ್ 2 ಮತ್ತು ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನೀವು ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅದರಲ್ಲಿ ನೀವು ಡಿಲೀಟ್ ಮಾಡ್ಕೋಬೋದು, ಮತ್ತು ರೀಆರ್ಡರ್ ಮಾಡ್ಕೋಬೋದು, ಮತ್ತು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಇದೊಂದು ಮೇನ್ ಥಿಂಗು, ಕಾಲೇಜ್ನ ನೀವು ಆ್ಯಡ್ ಮಾಡೋದಕ್ಕಾಗಲ್ಲ. ಬರೀ ಡಿಲೀಟು ರೀಆರ್ಡರ್ ಮಾಡ್ಬೋದು. ಹೊಸದಾಗಿ ಕಾಲೇಜ್ನ ನೀವು ಆ್ಯಡ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಈ ಒಂದು ಸೆಕೆಂಡ್ ರೌಂಡಲ್ಲಿ. ಓಕೆನಾ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅದು ಬೇರೆ ಪ್ರೊಸೆಸ್ ಇದೆ, ಅದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಈಗ ನಿಮ್ಮದು ಬೆಸ್ಟ್ ಚಾಯ್ಸ್ ಯಾಕೆ ಅಂತ ಹೇಳಿದ್ರೆ, ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದವ್ರಿಗೆ ಏನು, ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರು ಅವ್ರಿಗೆ ಸೆಕೆಂಡ್ ರೌಂಡಲ್ಲಿ ಕನ್ಫರ್ಮ್ ಆಗಿ ಸೀಟು ಹೋಲ್ಡಲ್ಲಿ ಇರ್ತಿತ್ತಾ. ನಿಮಗೆ ಅದೇ ಕಾಲೇಜು ಈಗ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿತ್ತು ಆ ಒಂದು ಕಾಲೇಜು ಕನ್ಫರ್ಮು. ಇಲ್ಲ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗ್ತಾಯಿತ್ತು ಇಲ್ವಾ, ಸೇಮ್ ಟು ಸೇಮ್ ಕಾಲೇಜ್ ಸಿಗ್ತಾಯಿತ್ತು. ಬಟ್ ಅವರೇನು ಕನ್ಫರ್ಮ್ ಆಗಿ ಫಿಕ್ಸ್ ಆಗಿರ್ತಾರೆ ಫಸ್ಟ್ ಟೈಮ್ ಇದೇ ಕಾಲೇಜ್ ಸೇರಬೇಕು, ಇದೇ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ. ಅಂಥವರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಈಗ ಅಡ್ಮಿಷನ್ ಆಗಿದ್ದಾರೆ. ಆಲ್ಮೋಸ್ಟ್ 80% ಆಫ್ ದ ಸ್ಟೂಡೆಂಟ್ಸು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರೋದು. ಸೊ ಹೊರೆಯೋಗೋ ಅವಶ್ಯಕತೆ ಇಲ್ಲ, ನಿಮಗೆ ಕಾಲೇಜ್ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ನೀವು ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಫಸ್ಟ್ ರೌಂಡಲ್ಲಿ ಮಾತ್ರ ಹೇಳ್ತಿರೋದು ನಾನು. ಬರೀ ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರ ಪೇ ಮಾಡಲೇಬೇಕು. ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಮೆಡಿಕಲ್ ಸೀಟ್ ಇತ್ತು ಅಂತ ಹೇಳಿದ್ರೆ ನೀವು ಫೀಸ್ ಪೇಮೆಂಟ್ ಮಾಡಲೇಬೇಕು. ಯಾರೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದೀರಾ ನೀವು ಫಸ್ಟ್ ರೌಂಡಲ್ಲಿ ನೋ ಫೀಸ್ ಪೇಮೆಂಟು. ಈಗ ಸೆಕೆಂಡ್ ಚಾಯ್ಸ್ ಚೂಸ್ ಮಾಡಿದವ್ರಿಗೆ. ಬಟ್ ನೀವು ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಇದೊಂದು ಮೈಂಡಲ್ಲಿರಲಿ. ಚಾಯ್ಸ್ 2 ಮಾತ್ರ ನಾನು ಹೇಳ್ತಾ ಇರೋದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನೀವು ಸೆಕೆಂಡ್ ರೌಂಡಲ್ಲೂ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಸೀಟ್ ಹೋಲ್ಡಲ್ಲಿ ಇರುತ್ತೆ. ಬಟ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಮೇಲೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡಬೇಕು. ನೆಕ್ಸ್ಟು ಕಟ್ ಆಫು ಇನ್ಕ್ರೀಸ್ ಆಗುತ್ತಾ? ಡೆಫಿನೆಟ್ಲಿ ಕಟ್ ಆಫು ಇನ್ಕ್ರೀಸ್ ಆಗಲೇಬೇಕು. ಇಲ್ಲ ಕಟ್ ಆಫು ಕಾನ್ಸ್ಟೆಂಟ್ ಆಗಿರುತ್ತೆ, ಸೊ ಸೇಮ್ ಕಟ್ ಆಫ್ ಇರುತ್ತೆ, ಅಥವಾ ನಿಮಗೆ ಕಟ್ ಆಫು ಇನ್ಕ್ರೀಸ್ ಆಗುತ್ತೆ. ಇದೆರಡೇ ಆಪ್ಷನ್ ಇರುವಂಥದ್ದು. ಕಟ್ ಆಫ್ ಯಾವುದೇ ಕಾರಣಕ್ಕೂ ಡಿಕ್ರೀಸ್ ಆಗಲ್ಲ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಇದು ಪ್ರೋಸೆಸ್ ಗೊತ್ತಿಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ತೀನಿ ನೋಡಿ. ಈಗ ಒಂದು 10 ಕಾಲೇಜ್ ಇರುತ್ತೆ. ಸೊ ಈ 10 ಕಾಲೇಜ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈ 10 ಸೀಟ್ಸ್ ಒಂದು ಕಾಲೇಜಲ್ಲಿ ಮಿಕ್ಕಿರುತ್ತೆ. ಸೊ ಈ 10 ಕಾಲೇಜ್ಗೆ 20 ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅಂದರೆ 20 ಸ್ಟೂಡೆಂಟ್ಸು ಈ ಒಂದು ಕಾಲೇಜ್ನ ಅವರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ 20 ಸ್ಟೂಡೆಂಟ್ಸು ಆ್ಯಡ್ ಮಾಡ್ಕೊಂಡಿದ್ದಾಗ ಆ ಒಂದು ಕಾಲೇಜಲ್ಲಿ ಬರೀ 10 ಸೀಟ್ಸ್ ಇರುತ್ತೆ. ಸೊ ಆ ಒಂದು 10 ಸೀಟ್ಸ್ ಇದ್ದಾಗ ಈಗ ಏನಾಗುತ್ತೆ ಪ್ರೋಸೆಸ್ಸು, ಈಗ 10 ಸೀಟ್ಸ್ ಇರುತ್ತೆ ಅಷ್ಟೇ. ಸೊ 20 ಸ್ಟೂಡೆಂಟ್ಸ್ ಆ್ಯಡ್ ಮಾಡ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ಫಸ್ಟು 10 ಸೀಟ್ಸ್ನ ಫಿಲ್ ಮಾಡ್ತಾ ಬರುತ್ತೆ.
ಆ ಒಂದು ಸಾಫ್ಟ್ವೇರ್ ಇರುತ್ತಲ್ಲ, ಆ ಒಂದು ಸಾಫ್ಟ್ವೇರು 10 ಸೀಟ್ಸ್ನ ಫಿಲ್ ಮಾಡ್ತಾ ಬರುತ್ತೆ. ಯಾವ ರೀತಿ ಅವರ ರ್ಯಾಂಕ್ ವೈಸು. ಸೊ ರ್ಯಾಂಕ್ ಯಾರ್ದು 10 ಸ್ಟೂಡೆಂಟ್ಸ್ದು ಚೆನ್ನಾಗಿರುತ್ತೆ ಫಸ್ಟು ಅದನ್ನು ಫಿಲ್ ಮಾಡ್ತಾ ಬರುತ್ತೆ. ಸೊ ಈಗ 10,000ದೊಬ್ಬ ಇರ್ತಾನೆ, 20,000ದೊಬ್ಬ ಇರ್ತಾನೆ, 30,000ದೊಬ್ಬ ಇರ್ತಾನೆ. ಕೊನೆ ಸ್ಟೂಡೆಂಟು ಎಷ್ಟು ರ್ಯಾಂಕ್ ಇರುತ್ತೆ, ಈಗ 30,000, 25,000, 40,000, ಕೊನೆ ಸ್ಟೂಡೆಂಟ್ ಎಷ್ಟು ರ್ಯಾಂಕ್ ಇರುತ್ತೆ ಅಲ್ಲಿಗೆ ಕಾಲೇಜ್ ಕಟ್ ಆಫು ಬಂದು ನಿಲ್ಲುತ್ತೆ. ಸೊ ಇಷ್ಟೇ ಪ್ರೋಸೆಸ್ಸು. ಕೆ ಇ ಅವರು ನಿಮಗೆ ಕಟ್ ಆಫ್ ಇನ್ಕ್ರೀಸ್ ಮಾಡೋದಾಗಲಿ ಡಿಕ್ರೀಸ್ ಮಾಡೋದಾಗಲಿ ಮಾಡಲ್ಲ. ಅದು ಆಟೋಮೆಟಿಕ್ಕು ಎಷ್ಟು ಜನ ಸ್ಟೂಡೆಂಟ್ಸು ಆ ಒಂದು ಲಿಸ್ಟನ್ನು ಹಾಕಿರ್ತಾರೆ. ಸೊ ಆ ರೀತಿ ಕಟ್ ಆಫು ವೇರಿ ಆಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಕಟ್ ಆಫ್ನ ಎಷ್ಟು ವೇರಿಯೇಷನ್ ಆಗ್ಬೋದು, ಸೊ ಎಷ್ಟು ಇನ್ಕ್ರೀಸ್ ಆಗ್ಬೋದು, ಎಷ್ಟು ಡಿಕ್ರೀಸ್ ಆಗ್ಬೋದು, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಮಾಡಿದ್ದೀನಿ. ಸೊ ಕೆಲವೊಬ್ಬರಿಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಐಡಿಯಾ ಕೊಡ್ತಾ ಇರೋದು. ಸೊ ಇದನ್ನು ನೀವೇ ಕಂಪೇರ್ ಮಾಡ್ಕೋಬೋದು. ಈ ಒಂದು ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಗೂಗಲಲ್ಲಿ ಸಿಗುತ್ತೆ, ನೀವು ಇದನ್ನು ತೊಗೊಂಡು ಕಟ್ ಆಫ್ನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಒಂದು ಐಡಿಯಾ ತೋರಿಸ್ತೀನಿ ಅಷ್ಟೇ. ಈಗ ರ್ಯಾಂಡಮ್ಗೆ ಯಾವುದೋ ಒಂದು ಕಾಲೇಜ್ ಅಂತ ಅಂದ್ಕೊಳ್ಳಿ. ಈಗ ನಾನು ಯಾವುದು E071 ತೊಗೊತೀನಿ. ನಿಮಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಕಾಲೇಜ್ ಇದು. ಸೊ ಯಾವ ಕಾಲೇಜ್ ಇದು ಅಂತ ಕಮೆಂಟ್ ಮಾಡಿ ತಿಳಿಸಿ. E071 ಸೊ 71 ಇರುತ್ತೆ. ಈ ನಾನು ಲೆಫ್ಟ್ ಸೈಡ್ ಇರೋದು ಫಸ್ಟ್ ರೌಂಡ್ದು, ರೈಟ್ ಸೈಡಲ್ಲಿರೋ ಸೆಕೆಂಡ್ ಮಂತು. ಸೊ E071 ಈ ಒಂದು ಕಾಲೇಜು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗು. ಈ ಒಂದು ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಕಂಪ್ಯೂಟರ್ ಸೈನ್ಸು ಎಷ್ಟಿದೆ 2A ಜನರಲಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಕಂಪ್ಯೂಟರ್ ಸೈನ್ಸು 2A ಜನರಲಲ್ಲಿ 22,000 ಇದೆ. ಅದೇ ನಿಮಗೆ 2A ಜನರಲ್ ಸೆಕೆಂಡ್ ರೌಂಡಲ್ಲಿ ಎಷ್ಟಾಯಿತು 24,000. ಇದೇ ರೀತಿ ಜನರಲ್ ಮೆರಿಟಲ್ಲಿ ಕಂಪೇರ್ ಮಾಡ್ತಾ ಹೋಗೋದ. ಸೊ ಜನರಲ್ ಮೆರಿಟಲ್ಲಿ 16,000 ಇದೆ. ನಿಮಗೆ ಇಲ್ಲಿ ಎಷ್ಟಾಯಿತು ಸೆಕೆಂಡ್ ರೌಂಡಲ್ಲಿ ಜನರಲ್ ಮೆರಿಟು 17,000 ಆಯಿತು. ಆಲ್ಮೋಸ್ಟು 1,000 ಮೇಲೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಅದೇ ರೀತಿ ನಿಮಗೆ ಎಲೆಕ್ಟ್ರಾನಿಕ್ಸ್ ತೋರಿಸ್ತೀನಿ ಈ ಒಂದು ಕಾಲೇಜಲ್ಲೇ. ಸೊ ಎಲೆಕ್ಟ್ರಾನಿಕ್ಸು 22,000 ಇದೆ, ಇಲ್ಲಿ 27,000 ಸೆಕೆಂಡ್ ರೌಂಡಲ್ಲಿ 5,000 ಇನ್ಕ್ರೀಸ್ ಆಯಿತು. ಎಲೆಕ್ಟ್ರಿಕಲ್ ತೋರಿಸ್ತೀನಿ 32,000ಇಂದ 38,000, ಆಲ್ಮೋಸ್ಟು 6,000 ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಇನ್ಫಾರ್ಮೇಷನ್ ಸೈನ್ಸ್ ನೋಡ್ತಾ ಇರ್ಬೋದು ನೀವು, 19,000ಇಂದ 23,000 ಇನ್ಕ್ರೀಸ್ ಆಯಿತು. ಸೊ ಆಲ್ಮೋಸ್ಟ್ 4,000 ಇನ್ಕ್ರೀಸ್ ಆಗಿದೆ. ಇದೇ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ವರಿಯಾಗೋ ಅವಶ್ಯಕತೆ ಇಲ್ಲ. ನಿಮ್ಮ ಪೇರೆಂಟ್ಸ್ಗೂ ನೀವು ಹೇಳಿ ಈ ರೀತಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಗೊತ್ತು ಕೆಲವೊಬ್ಬರಿಗೆ ಟೆನ್ಷನ್ ಆಗಿರುತ್ತೆ, ನಂಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ. ಆದ್ದರಿಂದ ನಿಮ್ಮ ಕರ್ತವ್ಯ ನಿಮ್ಮ ಪೇರೆಂಟ್ಸ್ಗೆ ತಿಳಿ ಹೇಳುವಂಥದ್ದು. ಸೊ ನನಗೆ ಈ ರೀತಿ ಸೆಕೆಂಡ್ ರೌಂಡಲ್ಲಿ ಕಟ್ ಆಫು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಬಟ್ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಟ್ ಆಫ್ ರೆಫರ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಸೀಟ್ಸ್ ಮಿಕ್ಕಿದ್ರೆ ಮಾತ್ರ ಆ ಒಂದು ಕಟ್ ಆಫ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡಲ್ಲಿ ಅದು ಗ್ಯಾರಂಟಿ ನೀವು ತಗೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಮಾತ್ರ ಕಂಪೇರ್ ಮಾಡ್ತಾ ಹೋಗಿ. ಸೊ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡು ಅದು ಸಪ್ರೇಟು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ಎಕ್ಸ್ಚೇಂಜ್ ರೌಂಡ್ಗೆ ಹೋಗೋದು ಸೇಫಾ ಏನು ಅಂತ. ಸೊ ಅದರ ಬಗ್ಗೆ ಹೊರೆಯೋಕ್ಕೆ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಒಂದಷ್ಟು ನೀವು ಇನ್ಫಾರ್ಮೇಷನ್ನ ತಿಳ್ಕೊಂಡ್ರೆ ಅಂತ ಅಂದ್ಕೊತೀನಿ ಸೆಕೆಂಡ್ ರೌಂಡ್ ಬಗ್ಗೆ. ಸೊ ಈಗ ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ, ನಿಮ್ಮ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು ಏನಿದ್ರು ಈಗ ಏನು ನಿಮ್ಮ ಪ್ರೋಸೆಸ್ಸು ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆಯಲ್ಲ ನಿಮ್ಮ ಫ್ರೆಂಡ್ಸ್ಗೆ, ಸೊ ಅದು 12th ತನಕ ಇದೆ. ಸೊ ಲಾಸ್ಟ್ ಡೇಟು. ಸೊ 12th ಆದಮೇಲೆ ನಿಮಗೆ ಏನು ನೆಕ್ಸ್ಟು ಸೆಕೆಂಡ್ ರೌಂಡ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ಎಕ್ಸ್ಟೆಂಡ್ ಆದರೂ ಆಗ್ಬೋದು, ಹೇಳೋದಕ್ಕಾಗಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ನಮ್ಮ ಚಾನಲಲ್ಲಿ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.